ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ದೆಹಲಿಯ ಬಿಜೆಪಿ ಅಂಗಳದಿಂದ ಒಂದು ಹೊಸ ನ್ಯೂಸ್ ಬರ್ತಾ ಇದೆ. ಅಂದ್ರೆ ಹೈಕಮಾಂಡ್ ಅಂಗಳದಿಂದ ಬಂದಿರುವಂತಹ ನ್ಯೂಸ್ ಇದು. ಅದು ಏನು ಅಂತೇಳಿ ಹೇಳಿದ್ರೆ, ಸದ್ಯದಲ್ಲೇ ಕರ್ನಾಟಕದಲ್ಲಿ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಆಗೋ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ನಡೀತಾ ಇರುವಂತಹ ಎಲ್ಲಾ ವಿದ್ಯಮಾನಗಳು ನಿಮ್ಗೆ ಗೊತ್ತಿದೆ, ಪುನಃ ನಾನು ಹೇಳಲಿಕ್ಕೆ ಹೋಗಲ್ಲ. ಇಲ್ಲಿಗ ಏನಾಗಿದೆ ಅಂತ ಹೇಳಿದ್ರೆ, ಚುನಾವಣೆ ನಡೆಸಬೇಕು ಅಂದ್ರೆ ಅಧ್ಯಕ್ಷ ಗಾದಿಗಾಗಿ ಚುನಾವಣೆ ನಡೆಸಬೇಕು. ಆದ್ರೆ ಚುನಾವಣೆ ನಡೆಸಿದ್ರೆ ಸಮಸ್ಯೆ ಪರಿಹಾರ ಆಗ್ತದ? ಖಂಡಿತ ಪರಿಹಾರ ಆಗಲ್ಲ. ಅದಕ್ಕೆ ಬದಲಾಗಿ ಈ ಗುಂಪುಗಾರಿಕೆ ಏನಿದೆ ಅದು ಮತ್ತು ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕಂದ್ರೆ ಸೋತವನು ಕೂಡ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಆದ್ರಿಂದ ಚುನಾವಣೆ ನಡೆಸದೇನೆ ಎಲ್ರಿಗೂ ಒಮ್ಮತದ ಒಬ್ಬ ಅಭ್ಯರ್ಥಿಯನ್ನ ನೇಮಕ ಮಾಡಬೇಕು ಅನ್ನೋ ಒಂದು ಚಿಂತನೆಗೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಬಂದಿದೆ. ಆ ಮುಖಾಂತರ ಅವರು ಹಲವಾರು ಜನರ ಹೆಸರನ್ನ ಪರಿಶೀಲಿಸ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಬರ್ತಾ ಇರುವಂತಹ ಸುದ್ದಿ ಪ್ರಕಾರ ಯಾರೋ ಒಬ್ಬರನ್ನ ಫೈನಲ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಮೊದಲು ಯಾರ್ಯಾರ ಹೆಸರನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಕೂಡ ಮಾತಾಡೋಣ. ಇಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿರುವಂತಹ ಬಹುದೊಡ್ಡ ಸಮಸ್ಯೆ ಏನಂದ್ರೆ BY ವಿಜಯೇಂದ್ರ. ಇಲ್ಲಿ ವಿಜಯೇಂದ್ರ ಅವ್ರನ್ನ ಬದಲಾವಣೆ ಮಾಡಲೇಬೇಕು ಅಂತ ಹೇಳ್ಕೊಂಡು ಹೇಳುವಂತಹ ಗ್ರೂಪ್ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಗುಂಪು ವಿಜಯೇಂದ್ರ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇತ್ತು. ಇದೆಲ್ಲೋದ್ರ ನಡುವೆ ಒಂದು ತಟಸ್ಥ ಗುಂಪು ಕೂಡ ಇತ್ತು. ಈ ತಟಸ್ಥ ಗುಂಪಿಗೆ ಸ್ವಲ್ಪ ಆಕ್ಟಿವ್ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದ್ರೆ, ಇವರು ಕೂಡ ಡಿಮಾಂಡ್ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ವಿಜಯೇಂದ್ರ ಅವರ ಬದಲಾವಣೆ ಮಾಡಿದ್ರೆ ಒಳ್ಳೇದು ಅನ್ನೋ ರೀತಿಯಲ್ಲಿ ಮಾತಾಡಲಿ ಶುರು ಮಾಡಿದ್ದಾರೆ. ಆ ಮುಖಾಂತರ ಯಾವಾಗ ಈ ನ್ಯೂಟ್ರಲ್ ಆಗಿರುವಂತಹ ಗುಂಪು ಆಕ್ಟಿವ್ ಆಯ್ತೋ ಆಗ ಹೈಕಮಾಂಡ್ ಸ್ವಲ್ಪ ಚುರುಕಾಗಿದೆ ಅಂತಲೇ ಹೇಳ್ಬಹುದು. ಈ ತಟಸ್ಥ ಗುಂಪಿನ ನಾಯಕತ್ವವನ್ನು ವಹಿಸಿರೋರು ಬೇರೆ ಯಾರು ಅಲ್ಲ, ಬೊಮ್ಮಾಯಿ ಅವರು. ನಿಮ್ಗೆ ಗೊತ್ತಿದೆ, ಬೊಮ್ಮಾಯಿ ಅವರು ಒಂದು ಸ್ವಲ್ಪ ಸ್ಲೋ ಆಗಿ ಏನ್ ಬೇಕೋ ಆ ಕೆಲಸವನ್ನ ಮಾಡಿಸುವಂತಹ ವ್ಯಕ್ತಿ. ಹಿಂದೆ ಕೂಡ ನೀವು ನೋಡಿದ್ದೀರಾ, ಅವರು ಇಲ್ಲಿ ಮುಖ್ಯಮಂತ್ರಿ ಆದ್ರು. ಆವಾಗ್ಲೂ ಕೂಡ ಅಷ್ಟೇ, ಅವರು ಎಲ್ಲಿಯೂ ಕೂಡ ತಾನು ತೋರಿಸ್ಕೊಳ್ಳಿಲ್ಲ, ಸೈಲೆಂಟ್ ಆಗಿ ಇದ್ರು. ಆದ್ರೆ ಸೈಲೆಂಟ್ ಆಗಿ ಮುಖ್ಯಮಂತ್ರಿ ಗಾದಿಗೆ ಏರಿದ್ರು ಕೂಡ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅಷ್ಟೇ, ಅವರು ಸ್ವಲ್ಪ ನ್ಯೂಟ್ರಲ್ ಆಗಿ ಇದ್ರು. ಇತ್ತೀಚೆಗೆ ಸ್ವಲ್ಪ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಈ ಮುಖಾಂತರ ಎಲ್ಲೋ ಹೈಕಮಾಂಡ್ ಲೆವೆಲ್ ಅಲ್ಲಿ ಏನೋ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋ ಒಂದು ಮುನ್ಸೂಚನೆ ಎಲ್ರಿಗೂ ಸಿಗ್ತಾ ಇದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಬಿಜೆಪಿ ಅಧ್ಯಕ್ಷರ ಬದಲಾವಣೆಗೆ ಇವರೆಲ್ಲರೂ ಪಟ್ಟು ಹಿಡಿದಿದ್ದಾರಲ್ಲ. ಹಾಗಾಗಿ ಇತ್ತೀಚೆಗೆ ಬರ್ತಾ ಇರುವಂತ ಸುದ್ದಿ ಏನು ಅಂತ ಹೇಳಿದ್ರೆ, ಹೈಕಮಾಂಡ್ ಇದಕ್ಕೆ ಕನ್ವಿನ್ಸ್ ಆಗಿದೆ. ಅಂದ್ರೆ ಇಲ್ಲಿಯ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ಬೇಕಾಗಿ ಬರ್ತಾ ಇದೆ ಅಂತಕೊಂಡು ಏನೋ ಒಂದು ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ಅನಿಸ್ತಾ ಇದೆ. ಹಾಗಾಗಿ ಕೆಲವ್ರ ಹೆಸರನ್ನ ಇಲ್ಲಿ ಪರಿಶೀಲನೆಗೆ ಇಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹೇಳ್ತಾ ಹೋಗ್ತಾರೆ ನೋಡಿ. ಒಂದು, ಖುದ್ದು ಬೊಮ್ಮಾಯಿ ಅವರು. ಬೊಮ್ಮಾಯಿ ಒಂದು ಲಿಂಗಾಯತ್ ಸಮುದಾಯಕ್ಕೆ ಸೇರಿದವರು, ಅದು ಅವರ ಪ್ಲಸ್ ಪಾಯಿಂಟ್, ಮತ್ತು ಉತ್ತರ ಕರ್ನಾಟಕ ಭಾಗದವರು. ಮತ್ತೆ ಇನ್ನೊಂದಂದ್ರೆ ಎಲ್ಲರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತಹ ಮನೋಭಾವದ ವ್ಯಕ್ತಿ ಬೊಮ್ಮಾಯಿ ಅವರು. ಹಾಗಾಗಿ ಇವರನ್ನೇ ಅಧ್ಯಕ್ಷ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಇನ್ನು ಕೆಲವು ಹೆಸರುಗಳನ್ನು ಕೂಡ, ಅಂದ್ರೆ ಇದು ಲಿಂಗಾಯತ ಕೋಟದಲ್ಲಿ ಹೇಳ್ತಾ ಇರೋದು ನಾನು. ಇನ್ನೊಂದು ಯತ್ನಾಳ್ ಅವರು. ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಯತ್ನಾಳ್ ಅವರ ಹೆಸರು ಎಲ್ಲಿಯೂ ಇಲ್ಲ. ಅಂದ್ರೆ ಇವ್ರನ್ನ ಅಧ್ಯಕ್ಷರನ್ನಾಗಿ ಮಾಡುವಂತಹ ಪ್ಲಾನ್ ಹೈಕಮಾಂಡ್ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಇವರು ಒಂದು ಬಣವನ್ನ ಲೀಡ್ ಮಾಡ್ತಾ ಇದ್ದಾರೆ. ಆದ್ರಿಂದ ಬಣ ರಾಜಕೀಯ ಮತ್ತು ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ ಒಂದ್ ವೇಳೆ ಯತ್ನಾಳ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರೆ. ಆದ್ರಿಂದ ಯತ್ನಾಳ್ ಅವ್ರನ್ನ ಅಧ್ಯಕ್ಷರ ಮಾಡುವಂತ ಸಾಧ್ಯತೆ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಬಂದಿರುವಂತಹ ಇನ್ನೊಂದು ಹೆಸರು ಮುರುಗೇಶ್ ನಿರಾಣಿ ಅವರದ್ದು. ನಿರಾಣಿ ಅವರು ಈಗಾಗಲೇ ಕಳೆದ ಚುನಾವಣೆಯಲ್ಲಿ ಸೋತಿದ್ದಾರೆ, ಸದ್ಯಕ್ಕೆ ಅವರು ಫ್ರೀ ಆಗಿದ್ದಾರೆ. ಇವರು ಕೂಡ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಸ್ಟ್ರಾಂಗ್ ಲಿಂಗಾಯತ್ ಲೀಡರ್. ಆದ್ರಿಂದ ಇವ್ರನ್ನ ಕೂಡ ಅಧ್ಯಕ್ಷರನ್ನಾಗಿ ಮಾಡುವಂತ ಸಾಧ್ಯತೆ ಇದೆ, ಅಥವಾ ಇವ್ರ ಹೆಸರು ಕೂಡ ಕನ್ಸಿಡರ್ ನಲ್ಲಿ ಇದೆ ಅಂತ ಹೇಳ್ಕೊಂಡು ಹೇಳ್ಬೋದು. ಒಕ್ಕಲಿಗ ಕೋಟದಲ್ಲಾದ್ರೆ ಸದ್ಯಕ್ಕೆ ನಿಮ್ಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಅಶೋಕ್ ಅವರು ಇದ್ದಾರೆ. ಅಶೋಕ್ ಅವರು ಸದ್ಯಕ್ಕೆ ಈಗ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕೆಲಸ ಯಾರಿಗೂ ಕೂಡ ಅಷ್ಟೊಂದು ತೃಪ್ತಿ ತರುವ ರೀತಿಯಲ್ಲಿ ಇಲ್ಲ. ಅಂದ್ರೆ ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷವನ್ನ ಯಾವ ರೀತಿಯಲ್ಲಿ ಕಟ್ ಹಾಕಬೇಕೋ ಆ ಮಟ್ಟಿಗೆ ಅವರು ಇಲ್ಲಿವರೆಗೂ ಕೂಡ ಎಲ್ಲಿ ಕೆಲಸ ಮಾಡಿದ್ದು ನಮ್ಗೆಲ್ಲೂ ಕಾಣಿಸ್ಲಿಲ್ಲ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಆದ್ರಿಂದ ಬಿಜೆಪಿ ಪಕ್ಷದಲ್ಲಿ ಒಂದು ಕೂಗಿದೆ, ಅಶೋಕ್ ಅವರ ಬದಲಿಗೆ ಬೇರೆ ಯಾರು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಬೇಕು ಅಂತ ಕೂಡ ಒಂದು ಕೂಗು ಎದ್ದಿದೆ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಯಾವ ರೀತಿಯಾದಂತ ನಿರ್ಧಾರ ತಗೊಳ್ತಾರೋ ಗೊತ್ತಿಲ್ಲ. ಆದ್ರೆ ಒಕ್ಕಲಿಗರ ಕೋಟದಲ್ಲಿ ಅಶೋಕ್ ಅವ್ರನ್ನ ಕೂಡ ಬಿಜೆಪಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ಲಿಕ್ಕೆ ಪ್ಲಾನ್ಗಳು ನಡೀತಾ ಇದೆ ಅಂತ ಹೇಳ್ತಾರೆ. ಅಂದ್ರೆ ಡಿಸ್ಕಷನ್ ನಡೀತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಬ್ಬ ನಾಯಕನ ಹೆಸರು ಕೂಡ ಡಿಸ್ಕಷನ್ ನಲ್ಲಿದೆ. ಅದ್ಯಾರದ್ದು ಅಂತ ಹೇಳಿದ್ರೆ CT ರವಿ ಅವರದ್ದು. CT ರವಿ ಅವರು ಕೂಡ ಗೊತ್ತಿದೆ ನಿಮ್ಗೆ, ಒಕ್ಕಲಿಗರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ಯೂರ್ RSS ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತಹ ವ್ಯಕ್ತಿ. ಅದಲ್ಲದೇನೆ ಇವರು ಪ್ರಖರ ಹಿಂದುತ್ವವಾದಿ. ಹೋದಲ್ಲಿ ಬಂದಲ್ಲಿ ಇವರು ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ನೇರವಾಗಿ ಮಾತಾಡ್ತಾರೆ. ಅದರಲ್ಲಿ ಯಾರದ ಮುಲಾಜಿಗೆ ಅವರು ಹೋಗೋದಿಲ್ಲ. ಆದ್ರಿಂದ ಇಲ್ಲಿ CT ರವಿ ಅವರ ಹೆಸರು ಕೂಡ ಪರಿಶೀಲನೆಯಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇವರು ಕೂಡ ಒಂದು ಸದ್ಯಕ್ಕೆ ಇಲ್ಲಿ ಈಗ ನ್ಯೂಟ್ರಲ್ ಆಗಿ ಇರುವಂತಹ ವ್ಯಕ್ತಿ. ಹಾಗಾಗಿ ಇವ್ರ ಹೆಸರನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಕೂಡ ಹೇಳ್ತಾ ಇದ್ದಾರೆ. ಇದೆಲ್ಲೋದ್ರ ಜೊತೆಲಿ ಇನ್ನೊಂದು ಅಚ್ಚರಿಯ ಹೆಸರಿದೆ. ಅದು ಯಾರದ್ದು ಅಂತ ಹೇಳಿದ್ರೆ ಸೋಮಣ್ಣ ಅವರು. ನಿಮ್ಗೆ ಗೊತ್ತಿದೆ, ಸದ್ಯಕ್ಕೆ ವಿ ಸೋಮಣ್ಣ ಅವರು ತುಮಕೂರಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಲ್ಲಿ ಅವರು ರಾಜ್ಯ ಸಚಿವರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಸೋಮಣ್ಣನವರಿಗೆ ಇರುವಂತಹ ಯೋಗ್ಯತೆ ಏನು ಅಂದ್ರೆ, ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಯಾವ ರೀತಿ ಅವರು ಕರ್ನಾಟಕದಲ್ಲಿ ಬಿಜೆಪಿಯನ್ನು ಸಂಘಟಿಸಬಹುದು,
ಇದನ್ನ ಕೂಡ ಬಹಳ ಸೀರಿಯಸ್ ಆಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೋಮಣ್ಣನವರಿಗೆ ಇರುವಂತ ತಾಕತ್ ಏನು ಅಂತೇಳಿ ಹೇಳಿದ್ರೆ, ಅವರು ಈ ಪಕ್ಷದಲ್ಲಿರುವಂತಹ ಎಲ್ಲಾ ಗುಂಪುಗಳ ಜೊತೆಗೆ ಚೆನ್ನಾಗೇ ಇದ್ದಾರೆ. ಯಡಿಯೂರಪ್ಪನವ್ರ ಜೊತೆಗೆ ಸ್ವಲ್ಪ ಅವ್ರಿಗೆ ವೈಮನಸ್ಯ ಇದೆ, ಅದು ಬಿಟ್ಟರೆ ಬೇರೆಯವ್ರ ಜೊತೆಗೆ ಅವ್ರು ತುಂಬಾ ಚೆನ್ನಾಗಿದ್ದಾರೆ. ಆದ್ರೆ ಯಡಿಯೂರಪ್ಪನವರ ಜೊತೆಗಿರುವಂತಹ ಸಮಸ್ಯೆಯನ್ನ ಇವರು ಸರಿ ಮಾಡ್ಕೊಂಡು ಹೋಗುವಂತ ತಾಕತ್ತಿರುವಂತಹ ವ್ಯಕ್ತಿ ಸೋಮಣ್ಣವರು. ಅದೇ ರೀತಿಯಲ್ಲಿ ಉಳಿದ ಗುಂಪಿನವ್ರ ಜೊತೆ ಕೂಡ ಇವರು ಸಮನ್ವಯತೆಯನ್ನು ಸಾಧಿಸುವ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಸೋಮಣ್ಣವರ ಹೆಸರನ್ನ ತುಂಬಾ ಸೀರಿಯಸ್ ಆಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೆಲ್ಲ ಮುಖ್ಯವಾಗಿ ಸೋಮಣ್ಣವರ ವ್ಯಕ್ತಿತ್ವ. ಇವರು RSS ಬ್ಯಾಕ್ ಗ್ರೌಂಡ್ ಇಂದ ಏನು ಬಂದವರಲ್ಲ, ಆದ್ರೂ ಕೂಡ ಇವರು ಕರ್ನಾಟಕದ ಉದ್ದಗಲದ ಪರಿಚಯ ಇವರಿಗೆ ತುಂಬಾ ಚೆನ್ನಾಗಿದೆ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಅವರು ಉತ್ತಮ ಸಂಘಟಕ ಅಂತೇಳಿ ಹೇಳ್ಬೋದು. ಅಂದ್ರೆ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗುವಂತ ಕೆಪಾಸಿಟಿ ಇದೆ. ಮತ್ತೆ ಚುರುಕಿನ ವ್ಯಕ್ತಿತ್ವ ಇವರದ್ದು. ಇವ್ರು ಒಂದು ದಿನ ಕೂಡ ಕೂತಲ್ಲಿ ಕೂತ್ಕೊಳ್ಳಲ್ಲ, ಏನಾದ್ರೂ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆ ರೀತಿಯಾದಂತಹ ಚುರುಕಿನ ವ್ಯಕ್ತಿತ್ವ. ಈಗಾಗಲೇ ಅವರು ಮಿನಿಸ್ಟರ್ ಆಗಿ ಕೇವಲ ಒಂದು 5-6 ತಿಂಗಳು ಆದ್ರೂ ಕೂಡ ಬಹಳಷ್ಟು ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಇವರು ಲಿಂಗಾಯತ್ ಕೂಡ. ಇದೆಲ್ಲದ್ರ ಜೊತೆಗೆ ಅವರು ಎಲ್ಲಾ ಮಠಗಳ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಕೂಡ ಹೊಂದಿದ್ದಾರೆ. ಆದ್ರಿಂದ ಸೋಮಣ್ಣನವ್ರನ್ನೇ ಅಧ್ಯಕ್ಷರನ್ನಾಗಿ ಮಾಡಿದ್ರು ಕೂಡ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ನನಗಿರುವಂತಹ ಸುದ್ದಿ ಏನು ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಇಲ್ಲಿ ಸೋಮಣ್ಣನವ್ರನ್ನೇ ಫೈನಲ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಸೋಮಣ್ಣನವರ ಬಗ್ಗೆ ಹೈಕಮಾಂಡ್ ಕೂಡ ಒಂದು ಉತ್ತಮವಾದಂತಹ ಅಭಿಪ್ರಾಯ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದೆ ಕೂಡ ಅಷ್ಟೇ ಹೈಕಮಾಂಡ್ ಏನ್ ಹೇಳಿದ್ಯೋ ಅದನ್ನ ಅವ್ರು ಚಾಚು ತಪ್ಪದೆ ಫಾಲೋ ಮಾಡಿದ್ದಾರೆ. ಅಂದ್ರೆ ನಿಮ್ಗೆ ಗೊತ್ತಿದೆ, ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವರ ಕ್ಷೇತ್ರವಾದಂತಹ ಗೋವಿಂದರಾಜ್ ನಗರವನ್ನ ಬಿಟ್ಟು ಅವರು ಚಾಮರಾಜನಗರಕ್ಕೆ ಹೋದ್ರು. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರ ಎದುರುಗಡೆ ಕೂಡ ಸ್ಪರ್ಧೆಯನ್ನ ಮಾಡಿದ್ರು. ಅಂದ್ರೆ 2 ಕಡೆ ಅವರು ಸ್ಪರ್ಧೆಯನ್ನ ನಡೆಸಿದ್ರು, 2 ಕಡೆ ಸೋತ್ರು ಕೂಡ. ಆದ್ರೆ ಅವ್ರು ಮಾಡಿರುವಂತ ಕೆಲಸ ಏನು ಅಂತ ಹೇಳಿದ್ರೆ, ಹೈಕಮಾಂಡ್ ಅವ್ರಿಗೆ ಏನು ಆರ್ಡರ್ ಕೊಡ್ತೋ ಆ ಆರ್ಡರ್ನ ಶಿರಸ ಪಾಲಿಸಿದ್ರು. ಹಾಗಾಗಿ ಹೈಕಮಾಂಡ್ ಅವ್ರಿಗೆ ಕೂಡ ಅಷ್ಟೇ ಸೋಮಣ್ಣನವ್ರ ಬಗ್ಗೆ ಒಂದು ಉತ್ತಮ ಅಭಿಪ್ರಾಯ ಇದೆ. ಆದ್ರಿಂದ ಸೋಮಣ್ಣನವರ ಹೆಸರೇ ಮುಂಚೂಣಿಯಲ್ಲಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಬಹುಶಃ ನನಗೆ ಗೊತ್ತಿದ್ದಾಗೆ ಮುಂದಿನ ದಿನಗಳಲ್ಲಿ ಸೋಮಣ್ಣ ಅವ್ರನ್ನೇ ಕರ್ನಾಟಕ ರಾಜ್ಯ ಬಿಜೆಪಿಯ ಅಧ್ಯಕ್ಷರನ್ನಾಗಿ ಮಾಡುವ ಸಾಧ್ಯತೆಗಳಿದೆ. ಇದರ ನಡುವೆಯಲ್ಲಿ ಶ್ರೀರಾಮುಲು ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಶ್ರೀರಾಮುಲು ಅವರ ಹೆಸರನ್ನ ಎಲ್ಲಿಯೂ ಕೂಡ ಕನ್ಸಿಡರ್ ಮಾಡುವಂತ ಸಾಧ್ಯತೆ ಇಲ್ಲ. ನೋಡೋಣ, ಬಹುಶಃ ಈ ತಿಂಗಳು 20ನೇ ತಾರೀಕು ಒಳಗಡೆ ಕರ್ನಾಟಕ ರಾಜ್ಯ ಬಿಜೆಪಿ ಸಂಬಂಧಪಟ್ಟಂತೆ ಒಂದು ಬಹುದೊಡ್ಡದಾದಂತ ನಿರ್ಧಾರ ಹೈಕಮಾಂಡ್ ವತಿಯಿಂದ ಬರುವ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲವಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ರಾಜ್ಯ ಬಿಜೆಪಿ ಅಧ್ಯಕ್ಷ ಪದವಿಗೆ ನಾನು ಇಷ್ಟೊಂದು ಜನರನ್ನ ಹೆಸರು ಹೇಳಿದ್ನಲ್ಲ, ಇದರಲ್ಲಿ ಯಾರ ಹೆಸರು ಫೈನಲ್ ಆಗ್ಬೋದು ಇದನ್ನ ನೀವು ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಜಾಸ್ತಿ ಶೇರ್ ಮಾಡಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಮಸ್ತೆ, ಜೈ ಹಿಂದ್.